ಈ ಸಾಕ್ಷಿದಾರ ನಾಶ ಆಗಲಂತ ಅದು ಸಾಕ್ಷಿ ನಾಶ ಪ್ರಯತ್ನ ಮಾಡ್ತಾ ಇದ್ದಾರೆ ಸರ್ಕಾರ ಮತ್ತು ವಿರೋಧ ಪಕ್ಷ. ಯಾವ ವಿರೋಧ ಪಕ್ಷ ಜಬರ್ದಸ್ತಾಗಿ ವಿರೋಧ ಮಾಡಬೇಕಾಗಿತ್ತು, ಯಾವ ವಿಷಯ ತೆಗೆದುಕೊಂಡು ಬೆನ್ನತ್ತಬೇಕಾಗಿತ್ತು. ಒಂದಲ್ಲ ಎರಡಲ್ಲ ರೀ, ನೂರಾರು ಅಲ್ರಿ, ಸಾವಿರಾರು ಜನ ಸತ್ತಿದ್ದಾರೆ, ಪಾಪ ಹೋಗಿದ್ದಾರೆ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಪರೀಕ್ಷೆ ಆಗಬೇಕು ಆಗಬಾರ್ದು. ಅದಕ್ಕೆ ಏನು ಬೇಕಾಗಿದೆ ರೀ, ಹೋಗುವುದು ಹೇಳ್ತಾರೆ, ಆ ಹಡ್ಡಿ ತೆಗೆಸೋದು, ಅವ ಹಡ್ಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಮನುಷ್ಯ. ತಲೆಬೋರ್ಡ್ ಸದಕ್ಕೆ ತುಂಬ ಬಂದಿದ್ದಾನ. ಏನು ಮಾಡ್ತಾಯಿದ್ದಾರೆ ನಮ್ಮ ಸರ್ಕಾರಕ್ಕೆ ಇದು ಬೇಡಾಗಿದ್ದಾನ, ಇನ್ವೆಸ್ಟಿಗೇಷನ್ ಮಾಡುವಂಥದ್ದು, SIT ನೇಮಿಸುವಂಥದ್ದು ಬೇಡಾಗಿದ್ದಾನ. ಹೋಗಲಿ, ಯಾವ್ಯಾವ ವಿಷಯಕ್ಕೆ ನೋಡ್ರಿ, ಇಡೀ ಯಾವ್ಯಾವ ವಿಷಯಕ್ಕೆ ಬರ್ತದೆ, CBI ಯಾವ್ಯಾವ ವಿಷಯಕ್ಕೆ ಬರ್ತಾನೆ ಸ್ವಯಂ ಪ್ರೇರಿತವಾಗಿ ತನಿಖೆ ಶುರು ಮಾಡ್ತದೆ. CBIಗೆ ಏನಾಗಿದೆ, ಸ್ವಯಂ ಪ್ರೇರಿತವಾಗಿ ಮಾಡೋದಕ್ಕಾಗಿ, NIAಗೆ ಏನಾಗಿದೆ, ಸ್ವಯಂ ಪ್ರೇರಿತ ಇಟ್ಕೊಂಡು ಈ ತನಿಖೆ ಮಾಡೋದಕ್ಕಾಗಿ. ಅಂದ್ರೆ BJP ಮತ್ತು ಕಾಂಗ್ರೆಸ್ ಇಬ್ಬರಿಗೂ ಬೇಡಾಗಿದೆ ಇದು. ರಾಹುಲ್ ಗಾಂಧಿ ಅವರು ಯಾವುದೋ ಒಂದು ಸಣ್ಣ ವಿಷಯ ತೆಗೆದುಕೊಂಡು ಎಷ್ಟು ಜೋರ್ದಾರಾಗಿ ಮಾತಾಡ್ತಾರೆ, ಹೋಗ್ತಾರೆ, ಬೆನ್ನತ್ತಾರೆ, ವಿರೋಧ ಮಾಡ್ತಾರೆ. ಇವತ್ತು ಎಲ್ಲಿದ್ದಾರೆ? ಸ್ವತಃ ಅವ್ರದ್ದು ಸರ್ಕಾರದ ರಾಹುಲ್ ಗಾಂಧಿ ಅವರು ಯಾಕೆ ಹೇಳಿಸಿ ಮಾಡ್ತಾ ಇಲ್ಲ, SIT ಯಾಕೆ ನೇಮಿಸ್ತಾ ಇಲ್ಲ? ಇದು ಇನ್ನೂ ಇದ್ದಂಥ ಸಾಮಾಜಿಕ ಹೋರಾಟಗಾರರ ಪ್ರತಿಯೊಬ್ಬರ ಈ ಅಭ್ಯಾಸ ಮಾಡಿದಂಥ, ಅದರಲ್ಲೂ ಬಿದ್ದ ಸಮುದಾಯದ ಬಗ್ಗೆ ಅಭ್ಯಾಸ ಮಾಡಿದ್ದು ಅನುಭವಿಸಿದಂಥ ಜನ ಕೇಳ್ತಾ ಇದ್ದಾರೆ. ಇದನ್ನು ಎಲ್ಲ ಜಾತಿ ಧರ್ಮದವ್ರು ಸೇರ್ಕೊಂಡಿದ್ದಾರೆ. ಎಷ್ಟು ಆಗಿದಾವೆ ಅಂತೇಳಿ ಸಾವಿರಾರು, ಅದು ನೋಡಿದಾಗ ಗೊತ್ತಾಗೋದಲ್ರಿ. ಅವ್ನು ಹೇಳ್ತಾ ಇದ್ದಾನೆ, ನಾವು ಸತ್ಯ ಅಂತ ಹೇಳ್ತಾ ಇರಲಿಲ್ಲ. ತನಿಖೆಗೆ ಯಾಕೆ ಆಸ್ಪತ್ರೆ ಕೊಡ್ತಾ ಇಲ್ಲ, SIT ಯಾಕೆ ನೇಮಿಸ್ತಾ ಇಲ್ಲ, ಕೇಂದ್ರ ಸರ್ಕಾರ NIA ಯಾಕೆ ನೇಮಿಸ್ತಾ ಇಲ್ಲ?